ಕಿರುತೆರೆ ವೀಕ್ಷಕರ ನೆಚ್ಚಿನ ರಿಯಾಲಿಟಿ ಶೋ ಬಿಗ್ ಬಾಸ್ ಆರಂಭಕ್ಕೆ ದಿನಾಂಕ ನಿಗದಿಯಾಗಿದೆ. ಹೌದು, ಕೋಟ್ಯಾಂತರ ಪ್ರೇಕ್ಷಕರ ಮನಗೆದ್ದ ಹಿಂದಿಯ ಬಿಗ್ ಬಾಸ್ ಸೀಸನ್ 19 ಆಗಸ್ಟ್ 3ರಂದು ಆರಂಭವಾಗಲಿದೆ. ಈ ಸೀಸನ್ನ ನಿರೂಪಣೆ ಹೊಣೆಯನ್ನು ಮತ್ತೆ ಬಾಲಿವುಡ್ ಸೂಪರ್ ಸ್ಟಾರ್ ಸಲ್ಮಾನ್ ಖಾನ್ ಹೊರಲಿದ್ದಾರೆ ಎಂದು ವರದಿಯೊಂದು ತಿಳಿಸಿದೆ. ಈ ಬಾರಿಯ ಹಿಂದಿ ಬಿಗ್ ಬಾಸ್ 3 ಅಲ್ಲ, ಬರೋಬ್ಬರಿ 5.5 ತಿಂಗಳು ನಡೆಯಲಿದೆ ಎನ್ನುವ ಸುದ್ದಿಯೂ ಹಬ್ಬಿದ್ದು ಅಧಿಕೃತ ಪ್ರಕಟಣೆ ಇನ್ನಷ್ಟೇ ಹೊರಬೀಳಬೇಕಿದೆ. ಸಾಧಾರಣವಾಗಿ ಬಿಗ್ ಬಾಸ್ ಶೋ ಅಕ್ಟೋಬರ್ನಲ್ಲಿ ಆರಂಭವಾಗುವುದು ವಾಡಿಕೆ. ಆದರೆ ಈ ಬಾರಿ 2 ತಿಂಗಳು ಮೊದಲೇ ಶುರುವಾಗುವ ಸಾಧ್ಯತೆ ಎನ್ನಲಾಗಿದೆ. ಈ ಸೀಸನ್ ಮೂಲಕ ವೀಕ್ಷಕರ ನೆಚ್ಚಿನ ಕೆಲವೊಂದು ಟಾಸ್ಕ್ ಮತ್ತೆ ಆರಂಭವಾಗಲಿದೆ. ಸೀಕ್ರೆಟ್ ರೂಮ್, ಹೈಸ್ಟೇಕ್ ಟಾಸ್ಕ್ ಮತ್ತು ಮನೆಯ ರೂಲ್ಸ್ ಮುರಿದವರಿಗೆ ಶಿಕ್ಷೆ ನೀಡುವ ನಿಯಮ ಮತ್ತೆ ಜಾರಿಗೆ ಬರಲಿದೆ. ಜತೆಗೆ ಈ ಬಾರಿ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳು ಮತ್ತು ಯೂಟ್ಯೂಬರ್ಗಳು ಸ್ಪರ್ಧಿಗಳಾಗಿ ಇರುವುದಿಲ್ಲ. ಕಿರುತೆರೆ ಮತ್ತು ಚಿತ್ರರಂಗದ ಸ್ಟಾರ್ಗಳಷ್ಟೇ ಭಾಗವಹಿಸುತ್ತಾರೆ ಎನ್ನಲಾಗಿದೆ. ಸಲ್ಮಾನ್ ಖಾನ್ಗೆ ಮತ್ತೆ ನಿರೂಪಣೆಯ ಹೊಣೆ ನೀಡಲಾಗುತ್ತಿದೆ. ಸಲ್ಮಾನ್ ಖಾನ್ ಮತ್ತೆ ನಿರೂಪಕರಾಗಿ ಕಾಣಿಸಿಕೊಳ್ಳಲಿದ್ದು ಇದನ್ನು ಅವರೇ ದೃಢಪಡಿಸಿದ್ದಾರೆ ಎಂದು ವರದಿಯೊಂದು ತಿಳಿಸಿದೆ. ಇನ್ನು ಕಳೆದ ಕೆಲ ವರ್ಷಗಳಿಂದ ಬಿಗ್ ಬಾಸ್ OTT ಆವೃತ್ತಿ ಕೂಡ ಪ್ರಸಾರವಾಗುತ್ತಿತ್ತು. ಆದರೆ ಈ ವರ್ಷ ಬಿಗ್ ಬಾಸ್ OTTಯನ್ನು ಕ್ಯಾನ್ಸಲ್ ಮಾಡಲಾಗಿದ್ದು ಕಿರುತೆರೆಯಲ್ಲಿಯೇ 5.5 ತಿಂಗಳು ಶೋ ನಡೆಯಲಿದೆಯಂತೆ. ಇದೇ ಕಾರಣಕ್ಕೆ ಶೋ ಅನ್ನು ಮೊದಲೇ ಆರಂಭಿಸಲಾಗುತ್ತಿದೆ ಎನ್ನಲಾಗಿದೆ. ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಈಗ ಭಾರೀ ಸದ್ದು ಮಾಡುತ್ತಿದೆ. ಬಿಗ್ ಬಾಸ್ ಸೀಸನ್ 19ರ ಮನೆಗೆ ತೆರಳುವ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ವರದಿಯ ಪ್ರಕಾರ ಸ್ಪರ್ಧಿಗಳ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದೆ. ಈ ಪೈಕಿ ಫೈಸಲ್ ಶೇಖ್, ಡೈಸಿ ಶಾ, ತನುಶ್ರೀ ದತ್ತಾ, ಖುಷಿ ದುಬೆ, ವಿಕ್ರಮ್ ಸಿಂಗ್ ಚೌಹಾಣ್, ರಾಮ್ ಕಪೂರ್, ಶರದ್ ಮಲ್ಹೋತ್ರಾ, ರಾಜ್ ಕುಂದ್ರಾ, ಗೌರವ್ ತನೇಜಾ, ಪರಾಸ್ ಕಲ್ನಾವತ್, ಶಶಾಂಕ್ ವ್ಯಾಸ್, ರಾಮ್ ಕಪೂರ್, ಗೌತಮಿ ಕಪೂರ್, ಕನಿಕಾ ಮನ್, ಕೃಷ್ಣ ಶ್ರಾಫ್, ಧೀರಜ್ ಮುಂತಾದವರನ್ನು ಸಂಪರ್ಕಿಸಲಾಗಿದೆಯಂತೆ. ಸದ್ಯ ಸಲ್ಮಾನ್ ಖಾನ್ ಸಿಕಂದರ್ ಸೋಲಿನ ಹೊಡೆತದಿಂದ ಚೇತರಿಸಿಕೊಳ್ಳುತ್ತಿದ್ದು ಬಿಗ್ ಬಾಸ್ ನಿರೂಪಣೆ ಮೂಲಕ ಮತ್ತೆ ಫ್ಯಾನ್ಸ್ ಮುಂದೆ ಅಬ್ಬರದಿಂದ ಬರಲು ಕಾತರರಾಗಿದ್ದಾರೆ. ಇದರ ಜೊತೆಗೆ ಸಲ್ಮಾನ್ ಖಾನ್ ಅಪೂರ್ವ ಲಾಕಿಯ ನಿರ್ದೇಶನದ ಚಿತ್ರವನ್ನು ಒಪ್ಪಿಕೊಂಡಿದ್ದಾರೆ. ಇದು ಗಲ್ವಾನ್ ಕಣಿವೆ ಸಂಘರ್ಷದ ಕಥೆಯನ್ನು ಒಳಗೊಂಡಿದೆ. ಸಲ್ಮಾನ್ ಖಾನ್ ಇದರಲ್ಲಿ ಕರ್ನಲ್ ಬಿಕುಮುಲ್ಲಾ ಸಂತೋಷ್ ಬಾಬು ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಈ ನಡುವೆ ಹಿಂದಿ ಬಿಗ್ ಬಾಸ್ ಆರಂಭದ ಡೇಟ್ ಸುದ್ದಿಯಾಗುತ್ತಿದ್ದಂತೆ ಬಿಗ್ ಬಾಸ್ ಕನ್ನಡ ಆವೃತ್ತಿ ಯಾವಾಗ ಮತ್ತೆ ಆರಂಭವಾಗಬಹುದು ಎಂಬ ಲೆಕ್ಕಾಚಾರ ಶುರುವಾಗಿದೆ. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.